ನಮಸ್ಕಾರ. ನೀವು ನೋಡ್ತಾ ಇರೋದು ರಣಬೇರಿ ನ್ಯೂಸ್. ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆಯ ಮನ್ಮೂಲ್ ಅಧ್ಯಕ್ಷರಾಗಿ ಉಮ್ಡಳ್ಳಿಯ ಯುಸಿ ಶಿವಪ್ಪನವರು ಇಂದು ಅಧಿಕಾರವನ್ನು ಸ್ವೀಕರಿಸಿದರು. ನೂತನವಾಗಿ ಮನ್ಮೂಲ್ ಅಧ್ಯಕ್ಷರಾಗಿ ಆಯ್ಕೆಯಾದ ಉಮ್ಡಳ್ಳಿಯ ಯುಸಿ ಶಿವಪ್ಪನವರು ನಮ್ಮ ರಣಬೇರಿ ನ್ಯೂಸ್ನ ಸಂಪಾದಕರಾದ ಬಿ ಕೀರ್ತಿಕುಮಾರ್ ಅವರೊಂದಿಗೆ ತಮ್ಮ ಮುಂದಿನ ಕಾರ್ಯವೈಖರಿ ಬಗ್ಗೆ ತಿಳಿಸಿದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಇವತ್ತು ಆಯ್ಕೆಯಾಗಿದ್ದೀನಿ. ಇದು ನ್ಯಾಯಾಲಯದಲ್ಲಿ ಇದರಿಂದ ಇವತ್ತು ಅನೌನ್ಸ್ ಮಾಡಿದ್ದಾರೆ, ತೀರ್ಮಾನ ಆಗಿರೋದ್ರಿಂದ ಮಂಡ್ಯ ಜಿಲ್ಲೆಯ ಎಲ್ಲ ರೈತರ ಅಭಿವೃದ್ಧಿಗಾಗಿ ನಾನು ದುಡಿತೀವಿ. ನಾವು ನಮ್ಮ ಆಡಳಿತ ಮಂಡಳಿ ಎಲ್ಲ ಸೇರಿ ಸಂಸ್ಥೆನ ಇನ್ನೂ ಉನ್ನತೀಕರಣಗೊಳಿಸಿ ಅಭಿವೃದ್ಧಿ ಕೊಂಡೊಯ್ತೀವಿ ಅಂತ. ಇಷ್ಟು ದಿನ ಅಧ್ಯಕ್ಷರಾಗಿ ತುಂಬ ದಿನ ಖಾಲಿ ಇದ್ದಿದ್ದರಿಂದ ಈಗ ನೆಕ್ಸ್ಟ್ ಮೀಟಿಂಗ್ಗಳೆಲ್ಲ ಕರೆದು ಕೆಲವು ಹಾಲು ಡೈರಿ ಸಂಬಂಧಪಟ್ಟಂಗೆ ಚರ್ಚೆಗಳು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಅವರು ನೆಕ್ಸ್ಟ್ ಸಭೆ ಕರೆದು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ನೂತನ ಅಧ್ಯಕ್ಷರು ಇದ್ದವು, ಏನು ವಿಶೇಷ ಕಾರ್ಯಕ್ರಮ ಕೊಡ್ತೀರಾ ಡೈರಿಗಳಿಗೆ? ಇದೆ, ನಮ್ಮಲ್ಲಿ ಈಗ ಗೋಡನ್ ಕೊರತೆ ಇದೆ, ಅವು ಮಾಡ್ತಾ ಇದ್ದೀವಿ. ಮತ್ತು ಬೆಣ್ಣೆ ಇಡೋಕ್ಕೆ ಬೆಣ್ಣೆನ ಡೀಪ್ ಫ್ರಿಡ್ಜ್ ಸ್ಟೋರೇಜ್ ಮಾಡಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಎಲ್ಲ ಸಂಘಗಳ, ನಮ್ಮ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳ ಅಭಿವೃದ್ಧಿಗೆ ನಾವು ನಮ್ಮ ಮನ್ಮೂಲ್ ವತಿಯಿಂದ ಏನು ಮಾಡಬೇಕು ಅದನ್ನು ಚರ್ಚಿಸಿ ಅವ್ರ ಜೊತೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಮಾಡ್ತೀವಿ. ಈಗ ಡೈರಿಗಳಲ್ಲಿ ಮ್ಯಾಟ್ ಕೊರತೆ ಜಾಸ್ತಿ ಆಗಿದೆ, ಮ್ಯಾಟ್ಗಳು ಸಿಗ್ತಾ ಇಲ್ಲ ಅನ್ನೋದು ಆಪಾದನೆಗಳು ಬರ್ತಾ ಇದೆ. ಈಗ ಮೊದಲನೇ ಮೀಟಿಂಗ್ ಇದೆ, ಮೀಟಿಂಗಲ್ಲಿ ಇಟ್ಟು ಅದು ಟೆಂಡರ್ ಪ್ರೋಸೆಸ್ ಮಾಡಿ ಎಲ್ರಿಗೂ ಮ್ಯಾಟ್ ತಲುಪಿಸುವ ಸೌಲಭ್ಯ. ನಮ್ಮ ರೈತರಲ್ಲಿ ಒಂದು ಆಸೆ ಇತ್ತು, ಶಿವಪ್ಪ ಅಧ್ಯಕ್ಷ ಆದರೆ ನಮಗೇನಾದರೂ ವಿಶೇಷ ಕೊಡುಗೆ ಕೊಡ್ತಾರೆ ಅಂತ. ಯುವ ನಾಯಕರಾಗಿದ್ದಾರೆ, ವಿಶೇಷವಾದ ಕೊಡುಗೆ ಕೊಡ್ತಾರೆ, ಸಾಮಾನ್ಯ ಜನಗಳಲ್ಲಿ ಗುರುತಿಸಿ ಕೆಲಸ ಮಾಡಿಕೊಡ್ತಾರೆ ಅಂತ. ಈಗ ನಮ್ಮದು ಹಾಲು 8-8.5 ಲಕ್ಷ ಇದ್ದಿದ್ದು ಒಂದೇ ಸಲ 13 ಲಕ್ಷಕ್ಕೆ ಬಂದಿದೆ. ಅದರಿಂದ ಈಗ ಅದನ್ನು ಸಾಧಕ ಬಾಧಕಗಳು ಚರ್ಚೆ ಮಾಡಿ ನಮ್ಮ ಆಡಳಿತ ಮಂಡಳಿ ಕುಂತ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಅಂತ, ರೈತರಿಗೋಸ್ಕರ ಏನು ಮಾಡಬೇಕು, ರೈತರ ಅಭಿವೃದ್ಧಿಗೆ ಏನಾಗಬೇಕು ಅಂತ. ಯಾಕಂದರೆ ನಾವು ಆಡಳಿತ ಮಂಡಳಿಲಿ ಕೂತ್ಕೊಂಡೇ ಚರ್ಚೆ ಮಾಡಬೇಕಾಗಿರೋದ್ರಿಂದ ಚರ್ಚೆ ಮಾಡಿ ಈಗ ಡೆಲ್ಲಿಲಿ 50,000 ಲೀಟ್ರ್ ಒಂದೇ ದಿನ ಖರ್ಚಾಯಿತು. ಅದೇ ರೀತಿ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತಿರೋದು ಇಲ್ಲ. ಈಗ ಡೆಲ್ಲಿಗೆ 50,000 ಹೋಗ್ತಾ ಇದೆ, ಅದನ್ನೇ ಇಂಪ್ರೂವ್ ಮಾಡಿ ಅಲ್ಲಿಗೆ 5 ಲಕ್ಷ ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ ಡೆಲ್ಲಿನಲ್ಲಿ. ಈಗ ಹಂತವಾಗಿ ಅದನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ. ಬೇರೆ ರಾಜ್ಯ ಅಂದರೆ ನಮಗೆ ಬೇರೆ ಡೈರಿ 16 ಒಕ್ಕೂಟ ಇದೆ, 16 ಒಕ್ಕೂಟಕ್ಕೆ ಹಂಚಿಕೆ ಮಾಡಬೇಕಲ್ವಾ. ಮಂಡ್ಯ ಹಾಲು ಒಕ್ಕೂಟಕ್ಕೆ ಡೆಲ್ಲಿ ಕೊಟ್ಟಿದ್ದಾರೆ, ಬೇರೆ ಒಕ್ಕೂಟಗಳು ಬೇರೆ ಕೊಡ್ತಾರೆ. ಏನಾದರೂ ಹೇಳೋ ವಿಶೇಷತೆ ಇದೆ ಜನಗಳಿಗೆ, ಹಾಲು ಉತ್ಪಾದಕರು ಒಕ್ಕೂಟದ ಪರವಾಗಿ, ಈ ಹಾಲು ಒಕ್ಕೂಟದ ಪರವಾಗಿ ಎಲ್ಲ ರೈತರಿಗೂ ಶುಭಾಶಯ ಕೊಡ್ತೀವಿ. ಥ್ಯಾಂಕ್ ಯು.